ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಸೌಮ್ಯ ಅವರ ಮಾವ ಅವರು. ಪೀಟರ್ಸ್ ಪ್ಯಾನ್ ಕೇಕ್ ಶೋರೂಮ್ ಔಟ್ಲೆಟ್ನ ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಹುಡುಗರುಗಳು, ಎಲ್ಲ ಈಗಿನ ಕಾಲದ ಹುಡುಗರುಗಳೆಲ್ಲ ಬಂದು ಇದನ್ನು ತಗೊಂಡು ಎಲ್ಲರಿಗೂ ಅವ್ರಿಗೆ ಶುಭ ಕೋರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನನ್ನ ಹೆಸರು ಶಕುಂತಲಾ ಅಂತ. ಸೌಮ್ಯ ಇವಾಗ ಸೆಕೆಂಡ್ ಸ್ಟೇಜಲ್ಲಿ ಅಂಕಲ್ ಪೀಟರ್ಸ್ ಪ್ಯಾನ್ ಕೇಕ್ ತೆಗೆದಿರೋದು ನಮ್ಮ ಸೊಸೆ. ಎಲ್ಲ ಫುಲ್ಲು ಅವಳದೇ ಹಾರ್ಡ್ ಇದು ವರ್ಕ್, ಮತ್ತು ಅವಳ ಇಂಟ್ರೆಸ್ಟಿಂದನೇ ತೆಗೆದಿರೋದು. ಅವಳು ಓನ್ ಇದರಲ್ಲಿ ಮಾಡ್ತಾಯಿದ್ದಾಳೆ. ಬಟ್ ಅವಳು ನನಗೆ ಸೊಸೆಯೇ ಅಲ್ಲ, ಮಗಳು ಅವಳು. ನನಗೆ ಅವಳಿಗೆ ತುಂಬಾ ಒಳ್ಳೆಯದಾಗಿ ಚೆನ್ನಾಗಿ ಬಿಸ್ನೆಸ್ ಚೆನ್ನಾಗಿ ಕೈಗೂಡಲಿ ಅಂತ ನಾನು ಮನಸ್ಸು ತುಂಬಿ ಆಶೀರ್ವಾದ ಮಾಡ್ತೀನಿ. ಹಲೋ ಎವ್ರಿವನ್, ನಾನು ಶಶಾಂಕ್ ಮಾತಾಡ್ತಿರೋದು ಇಲ್ಲಿಂದ. ನಾನು ಇಲ್ಲಿಯವನೇ, ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲೇ ಇರೋದು. ಇವತ್ತು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಅಂಕಲ್ ಪೀಟರ್ಸ್ ಪ್ಯಾನ್ ಕೇಕ್ ಓಪನ್ ಆಗಿದೆ. ನನ್ನ ಬ್ರದರ್ ವೈಫ್ ಅವರೇ ಓಪನ್ ಮಾಡಿರೋದು. ಸೊ ವೆರಿ ಹೆಲ್ತಿ ಫುಡ್, ಮೇಕಿಂಗ್ ಶ್ಯೂರ್ ದಟ್ ಇಟ್ಸ್ 100% ವೆಜ್. ಸೊ ಎಲ್ಲರೂ ಬಂದು ಪ್ಲೀಸ್ ಡೂ ಟೇಸ್ಟ್ ದ ಫುಡ್ ಆ್ಯಂಡ್ ಪ್ಲೀಸ್ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಎವ್ರಿವನ್. ನಮಸ್ಕಾರ, ನನ್ನ ಹೆಸರು ರೂಪಶ್ರೀ ಅಂತ. ಇವತ್ತು ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸಲ್ಲಿ ಅಂಕಲ್ ಪೀಟರ್ ಪ್ಯಾನ್ ಕೇಕ್ ಲಾಂಚ್ ಆಗ್ತಾ ಇದೆ. ಇದರದ್ದು ಫ್ರ್ಯಾಂಚೈಸಿ ತೊಗೊಂಡಿರೋದು ಸೌಮ್ಯ ಅವ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇದು ಚೆನ್ನಾಗಿ ಆಗಲಿ, ತುಂಬ ಪ್ರೋಗ್ರೆಸ್ ಆಗಲಿ ಅಂತ ನಾನು ಆಶಿಸ್ತೀನಿ. ಇದು ಪ್ಯಾನ್ ಕೇಕ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಇವಾಗಿನ ಜನ್ರೇಷನ್ಗೆ ಟ್ರೆಂಡ್ಗೆ ಪ್ಯಾನ್ ಕೇಕ್ಸ್ ಅಂದರೆ ತುಂಬ ಇಷ್ಟ. ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಪ್ಯಾನ್ ಕೇಕ್ ಆಗಿರ್ಬೋದು, ಸ್ಯಾಂಡ್ವಿಚ್ಚು, ಫ್ರೆಂಚ್ ಫ್ರೈಸು ಮತ್ತು ಮಿಲ್ಕ್ ಶೇಕ್ಸು ಎಲ್ಲ ಸಿಗುತ್ತೆ ಇಲ್ಲಿ. ಒಂದು ಸತಿ ಬಂದು ಟ್ರೈ ಮಾಡಿ, ಮಕ್ಕಳನ್ನ ಮನೆಯವ್ರ ಸಹಿತ ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಥ್ಯಾಂಕ್ ಯು. Hi, I'm Prerna, and today I'm in Uncle Peter's Pancake of Banshankari second stage. It's a launch, and this is franchise is owned by my atte. So I'm super happy, excited for that. Pancake is my favorite thing, what I can say. And opening a franchise of this, I'm a big lover of pancakes, and I'm the first customer to her. I just want to wish a very all the best and good luck to my atte. And yeah, that's all. Thank you. ಹಾಯ್, ನಾನು ಏನು ಹೇಳಬೇಕು ಇವತ್ತು ಅಂತಿದೆ ಅಂದರೆ, ನನ್ನ ಕ್ಲೋಸ್ ಫ್ರೆಂಡು, ಮನೆಯವಳು ಆಗಿರೋ ನಮ್ಮ ಸೌಮ್ಯ ಅಂಕಲ್ಸ್ ಪೀಟರ್ಸ್ ಪ್ಯಾನ್ ಕೇಕ್ ಫ್ರಾಂಚೈಸಿ ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸಲ್ಲಿ ಓಪನ್ ಮಾಡಿದ್ದಾರೆ. ಆ್ಯಸ್ ಎ ಪರ್ಸನ್ ಶಿ ಈಸ್ ಅ ಬ್ಯೂಟಿಫುಲ್ ವುಮನ್. ಲೈಕ್ ದ್ಯಾಟ್ ಓನ್ಲಿ ಐ ಫೀಲ್ ದ್ಯಾಟ್ ದ ಪ್ಯಾನ್ ಕೇಕ್ಸ್ ಆರ್ ಆಲ್ಸೋ ವೆರಿ ಸ್ವೀಟ್ ಆ್ಯಂಡ್ ಬ್ಯೂಟಿಫುಲ್ ಓವರ್ ಇಯರ್. ಸೊ ನನಗೂ ತಿನ್ನಬೇಕು ಅನ್ನೋ ಆಸೆ ಇದೆ. ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಎಲ್ಲರೂ ಪ್ಲೀಸ್ ಬನ್ನಿ, ಬಂದು ಟೇಸ್ಟ್ ಮಾಡಿ, ಗಿವ್ ಎ ಹಾರ್ಟ್ ಟು ಹರ್. ಥ್ಯಾಂಕ್ ಯು. ನನ್ನ ಹೆಸರು ಸೋಮಶೇಖರ್ ಅಂತ. ಇನ್ಫ್ಯಾಕ್ಟ್ ನಾನು ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆಫ್ ಪ್ರಶಾಂತ್ ಆ್ಯಂಡ್ ಸೌಮ್ಯ ಅವರ ಫ್ಯಾಮಿಲಿಗೆ. ಆ್ಯಂಡ್ ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಟುಗೆದರ್ ಫಾರ್ ಮೋರ್ ದೆನ್ 25 years now. And to be very honest, it was a very shock for me. It was a surprise when yesterday Prashant called me and said, ಏನಪ್ಪ ನೀನು ವಾಟ್ಸಪ್ ನೋಡೋದಿಲ್ವ ಅಂದರೆ, ನಾನು ಏನಾಯ್ತಪ್ಪ ಈ ಥರ ಸರ್ಪ್ರೈಸ್ ಕೇಳ್ತಿದ್ದೀಯ ಅಂದರೆ, ಇಲ್ಲ ನೋಡಬೇಕು ನೀನು ಅಂತ. ನಾನು ಏನು ಅಂತ ನೋಡಿದಾಗ ದಟ್ ಈಸ್ ವೆನ್ ಐ saw the invitation, and it was very thrilled, and it was very heartfelt moment for me that they have come out with this venture. So I wish Prashant and family and Soumya and all of the entire family the a beautiful journey of this particular new venture, and I wish them I request God to bless them and take it forward, this new venture, to greater height. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಂಕಲ್ ಪೀಟರ್ಸ್ ಪ್ಯಾನ್ ಕೇಕ್ ಬನಶಂಕರಿ ಔಟ್ಲೆಟ್ನಲ್ಲಿದ್ದೀನಿ. ಯೂಶ್ವಲಿ ಐ ಆಮ್ ಅ ಸ್ವೀಟ್ ಟೂತ್. ಯಾರಿಗೆ ಸ್ವೀಟ್ಸ್ ಅಂದರೆ ಇಷ್ಟ ಇಲ್ಲ, ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಇಟ್ ಈಸ್ ಒನ್ ಆಫ್ ದಿ ಫೇವ್ರೆಟ್ ಥಿಂಗ್ಸ್ ಎವರ್. ಇಲ್ಲಿ ನಾನು
ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ದು ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಪ್ಯಾನ್ಕೇಕ್ಸ್ ಆರ್ ವೆರಿ ಸಾಫ್ಟ್, ತುಂಬಾ ಫ್ಲಫಿ ಆಗಿದೆ, ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ದ ಟಾಪಿಂಗ್ಸ್ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ನನಗಿಷ್ಟ ಆಗಿದ್ದು ಮಿಲ್ಕ್ ಚಾಕ್ಲೇಟ್ ಆ್ಯಂಡ್ ನಟೆಲ್ಲಾ ಪ್ಯಾನ್ಕೇಕ್ ಆ್ಯಂಡ್ ವಾಫಲ್ಸ್ ಅಂತೂ ಆರ್ ಟು ಡೈ ಫಾರ್. ಪ್ಲೀಸ್ ದಯವಿಟ್ಟು ಮಿಸ್ ಮಾಡದೆ ಅಂಕಲ್ ಪೀಟರ್ಸ್ ಪ್ಯಾನ್ಕೇಕ್ ಬಂದು ತಿನ್ನಿ, ಟೇಸ್ಟ್ ನೋಡಿ ಆ್ಯಂಡ್ ನೀವೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡು ಬಂದು ಪಕ್ಕ ಮಿಸ್ ಮಾಡದೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿಸ್ತೀರಾ. ಆ್ಯಂಡ್ ಆಲ್ಸೋ ಶಾರ್ಕ್ ಟ್ಯಾಂಕಲ್ಲಿ ತುಂಬಾ ಫೇಮಸ್ ಆಗಿತ್ತು ಅಂಕಲ್ ಪೀಟರ್ಸ್ ಪ್ಯಾನ್ಕೇಕ್. ಸೊ ಯಾ, ಡೆಫಿನೆಟ್ಲಿ ಡು ನಾಟ್ ಮಿಸ್ ಆ್ಯಂಡ್ ಇಟ್ ಈಸ್ ರಾಧೆ ಅಪ್ರೂವ್ಡ್. ಥ್ಯಾಂಕ್ ಯು. ಇವತ್ತು ನಮ್ಮ ಫ್ರೆಂಡು ಸೌಮ್ಯ, ಶಿ ಸ್ಟಾರ್ಟೆಡ್ ನ್ಯೂ ಅಂಕಲ್ಸ್ ಪೀಟರ್ಸ್ ಪ್ಯಾನ್ಕೇಕ್ಸ್ ಅಂತ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ. ತುಂಬ ಚೆನ್ನಾಗಿದೆ ಅಂಗಡಿ, ಒಂಥರ ಯುನೀಕಾಗಿ ಮಾಡಿದ್ದಾಳೆ. ನಾವು ತಿರಮಿಸು ಪ್ಯಾನ್ಕೇಕ್ ತಿಂದ್ವಿ, ವೆರಿ ಟೇಸ್ಟಿ, ಇಟ್ಸ್ ಯುನೀಕ್ ಆಗಿದೆ. ರಿಯಲಿ ಐ ವಿಶ್ ಹರ್ ಆಲ್ ದ ಬೆಸ್ಟ್. ಇದು ಈ ಏರಿಯಾಕ್ಕೆ ಬೇಕಿತ್ತು, ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಎಲ್ಲೂ ಇಲ್ಲ. ಇಟ್ಸ್ ರಿಯಲಿ ಗುಡ್ ಕಾನ್ಸೆಪ್ಟ್ ಆ್ಯಂಡ್ ಐ ವಿಶ್ ಹರ್ ಆಲ್ ದ ಬೆಸ್ಟ್ ಫಾರ್ ಅ ನ್ಯೂ ಬಿಸ್ನೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸೌಮ್ಯ. ಥ್ಯಾಂಕ್ ಯು. ಹಾಯ್ ಆಲ್. ಇದು ಅಂಕಲ್ ಪೀಟರ್ಸ್ ಪ್ಯಾನ್ಕೇಕ್ ನೋಡಿದೆ ತುಂಬ ಕಡೆ, ಬಟ್ ಇದು ನಂಗೆ ತುಂಬ ಇಷ್ಟ ಬ್ರ್ಯಾಂಡ್ ಆ್ಯಕ್ಚುಲಿ. ಬಿಕಾಸ್ ಏನು ನಾನು ಮೊದಲೇ ಫುಡ್ಡಿ, ಸೊ ಹಾಗಾಗಿ ಅದರಲ್ಲಿ ನನಗೆ ಇವಾಗ ಬಂದು ಟೇಸ್ಟ್ ಮಾಡಿದ್ದೆ. ಯಾವಾಗಲೂ ನಾನು ಆರ್ ನಗರದಲ್ಲಿ ಒಂದು ಬ್ರ್ಯಾಂಚ್ ಇತ್ತು, ಅಲ್ಲಿ ಹೋಗ್ತಾ ಇದ್ದೆ. ಬಟ್ ಇವತ್ತಿನ ದಿನ ನನ್ನ ಕೊಲೀಗ್ ಅವ್ರ ವೈಫ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಮೈ ಅಡ್ಡ ಇನ್ಮೇಲಿಂದ. ಸೊ ಎಲ್ಲ ಥರ ಟೇಸ್ಟ್ ಮಾಡಿದೆ ಇವಾಗ ಫುಡ್ ಕೂಡ. ಇವ್ರದ್ದು ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ಸ್ ಟು ಪ್ರಶಾಂತ್ ಸರ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಸೌಮ್ಯ ಮೇಡಮ್. ಚೆನ್ನಾಗಿದೆ. ನೀವು ಬನ್ನಿ, ಯಂಗ್ ಪೀಪಲ್ಸ್ ತುಂಬ ಜನ ಯಾರು ಇಷ್ಟಪಡ್ತಾರೆ. ಸೊ ಅವರೆಲ್ಲರಿಗೂ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಹ್ಯಾವ್ ಫನ್ ಆ್ಯಂಡ್ ಈಟ್ ಫುಡ್ ಈಸ್ಗೆ. ಓಕೆ, ಥ್ಯಾಂಕ್ ಯು. ಬನಶಂಕರಿ BDA ಕಾಂಪ್ಲೆಕ್ಸ್ನಲ್ಲಿ ಒಂದು ಅದ್ಭುತ ಔಟ್ಲೆಟ್ ಲಾಂಚ್ ಆಗಿದೆ. ಆ ಔಟ್ಲೆಟ್ ಏನಪ್ಪ ಅಂತ ಹೇಳಿದ್ರೆ ಅಂಕಲ್ ಪೀಟರ್ಸ್ ಪ್ಯಾನ್ಕೇಕ್ ಅಂತೇಳಿ. ಅಂಕಲ್ ಪೀಟರ್ಸ್ ಪ್ಯಾನ್ಕೇಕ್ ದೇಶಾದ್ಯಂತ ಹೆಸರುವಾಸಿಯಾಗಿರುವಂಥ ಒಂದು ಪ್ಯಾಕಿಂಗ್ ಸಂಸ್ಥೆ. ಅದನ್ನು ಇವತ್ತು ಒಂದು ಫ್ರಾಂಚೈಸಿನ ಸೌಮ್ಯ ಅವರು ತೊಗೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಅಸ್ಲಾಂ ಅವರೇ. ಮೊದಲಿಗೆ ನಿಮಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಒಂದು ಅದ್ಭುತ ಔಟ್ಲೆಟ್ನ ಒಂದು ನಾಂದಿ ನಮ್ಮ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಮಾಡಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಇದರ ವಿಶೇಷತೆ ಏನು, ಈ ಫ್ರಾಂಚೈಸಿದ ಒಂದು ಕಾನ್ಸೆಪ್ಟ್ನ ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಈ ಅಂಕಲ್ ಪೀಟರ್ಸ್ ಪ್ಯಾನ್ಕೇಕ್ ಅನ್ನೋದು ಒಂದು ಪ್ಯಾನ್ಕೇಕ್ನಲ್ಲಿ ಅಥೆಂಟಿಕ್ ಪ್ಯಾನ್ಕೇಕ್ ಅನ್ನೋ ಒಂದು ಕಾನ್ಸೆಪ್ಟು. ಇಂಡಿಯಾದಲ್ಲೇ ಅವರು ಫಸ್ಟ್ ಅಥೆಂಟಿಕ್ ಪ್ಯಾನ್ಕೇಕ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ 100% ಪ್ಯೂರ್ ವೆಜ್, ಮತ್ತು ಇದರಲ್ಲಿ ಓಟ್ಸ್ ಮತ್ತು ವೀಟ್ ಬೇಸ್, ಇದು ಎರಡು ಇದರ ವಿಶೇಷತೆ. ಸೊ ಹಾಗಾಗಿ ಈ ಬನಶಂಕರಿನಲ್ಲಿ ನನಗೆ ಈ ಔಟ್ಲೆಟ್ನ ಓಪನ್ ಮಾಡಿರೋದು ಎಕ್ಸ್ಕ್ಲೂಸಿವ್ ಆಗಿ ನಂಗೆ ಭಾಳ ಖುಷಿ ತಂದಿದೆ. ಎಸ್, ಪ್ಯಾನ್ಕೇಕ್ಸ್ ಅಂತ ಹೇಳ್ತಾ ಇದ್ದರೆ ನಮ್ಮ ಈ ಜನ್ರೇಷನ್ಗಂತೂ ಹೇಳಿ ಮಾಡಿಸೋಂಥದ್ದು ಫುಡ್ ಅದು. ಈ ಥರ ಫುಡ್ಡನ್ನು ಅಂದರೆ ಆಹಾರ ಪ್ರಿಯರಿಗೆ, ಈ ಕೇಕ್ ಪ್ರಿಯರಿಗೆ ಹೇಳಿ ಮಾಡಿಸ್ತಾ ಇದ್ದೀರಾ. ಇದರಲ್ಲಿ ಯಾವ್ಯಾವ ಥರ ಕೇಕ್ಗಳು ಸಿಗ್ತಾ ಇದೆ ಅಂತ ಹೇಳಿ ಪ್ಯಾನ್ಕೇಕಲ್ಲಿ? ಪ್ಯಾನ್ಕೇಕ್ ಬೇಸ್ ಎಲ್ಲ ಸಿಮಿಲರ್ ಆಗಿರುತ್ತೆ, ಅದ್ರ ಮೇಲೆ ಫಿಲ್ಲಿಂಗ್ಸ್ ಆ್ಯಂಡ್ ಟಾಪಿಂಗ್ಸ್ ಏನು ಬರುತ್ತೆ ಅದು ಡಿಫ್ರೆನ್ಸ್ ಇರುತ್ತೆ. ಒಂದು ಓರಿಯೋ ಪ್ಯಾನ್ಕೇಕ್, ಈಗ ವಿಂಟರ್ ಸ್ಪೆಷಲ್ ಅಂತ ಹೇಳಿ ಸ್ಟ್ರಾಬೆರಿ, ಫ್ರೆಶ್ ಫ್ರೂಟ್ಸ್ ಏನಿರುತ್ತೆ, ಸ್ಟ್ರಾಬೆರಿ, ಬ್ಲೂಬೆರಿ, ಈ ರೀತಿ ಕಾನ್ಸೆಪ್ಟ್ನಲ್ಲಿ ಈ ಪ್ಯಾನ್ಕೇಕ್ ಇರೋದು. ಈಗ ಯಾರಾದರೂ ಫಾಸ್ಟಿಂಗ್ ಮಾಡ್ತಿರ್ತಾರೆ, ಫಾಸ್ಟಿಂಗ್ ಮಾಡ್ತಿರೋರು ಸಹ ಇಲ್ಲಿ 2-3 ವಿಧದಾದಂಥ ಪ್ಯಾನ್ಕೇಕ್ನ ಸಹ ಟ್ರೈ ಮಾಡ್ಬೋದು. ಎಸ್ಪೆಷಲಿ ಅದರಲ್ಲಿ ಎಗ್ಸ್ ಇಲ್ಲದೆ ಇರೋದ್ರಿಂದ 100% ಪ್ಯೂರ್ ವೆಜ್ ಆಗಿರೋದ್ರಿಂದ ಈ ಪ್ಯಾನ್ಕೇಕ್ಸ್ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಯಾಕಂದರೆ ವೀಟ್ ಆ್ಯಂಡ್ ಓಟ್ ಬೇಸ್ಡ್ ಆಗಿರೋದ್ರಿಂದ ಇದನ್ನು ಎಲ್ಲರೂ ಸಹ ಟ್ರೈ ಮಾಡ್ಬೋದು. ಇದಕ್ಕೆ ಏಜ್ ಗ್ರೂಪ್ ಅಂತ ಎಲ್ಲೂ ಇಲ್ಲ. ಜೊತೆಗೆ ಇದನ್ನು ಪ್ಯಾನ್ಕೇಕ್ಸಲ್ಲಿ ನೀವು ಔಟ್ಡೋರ್ ಏನಾದರೂ ಕ್ಯಾಟ್ರಿಂಗ್ ಸರ್ವಿಸಸ್ ಆ ಥರ ಏನೋ ಮಾಡ್ತೀರಾ? ಆ ಥರ ಇದೆಯಾ? ಅದು ಯೋಚನೆ ಇದೆ. ಈಗ ಮುಂದಕ್ಕೆ ಒಂದು ಆನ್ಲೈನ್ ಆರ್ಡರ್ಸ್ ಆಗಲಿ ಇಲ್ಲ ಔಟ್ಡೋರ್ ಕೇಟ್ರಿಂಗ್ಸ್ ಯಾವುದೇ ಆರ್ಡರ್ಸ್ ಬಂದ್ರೂ ಸ್ವಲ್ಪ ಸಮಯದಲ್ಲಿ ಅದನ್ನು ಸಹ ಶುರು ಮಾಡೋ ಪ್ಲ್ಯಾನ್ ಇದೆ. ಇದಕ್ಕೆ ನೀವು ಸಹ ಮಹಿಳಾ ಉದ್ಯಮಿಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರಿ. ಇವತ್ತು ಈ ಒಂದು ಜರ್ನಿಲಿ ನೀವು ಹೊಸದಾಗಿ ಬರ್ತಾ ಇದ್ದೀರಾ. ಸೊ ಈ ಜರ್ನಿನ ಹೇಗೆ ತಿಳ್ಕೊಂಡು ಬಂದ್ರಿ? ಇದೇ ಥರನೇ ಒಂದು ಔಟ್ಲೆಟ್ ಮಾಡಬೇಕಂತ ಹೇಗೆ ಅನಿಸ್ತು ನಿಮಗೆ? ನಾನು 1 ವರ್ಷದಿಂದ ಸುಮಾರು ಯಾವುದೋ ಒಂದು ಫುಡ್ ರಿಲೇಟೆಡ್ ಫ್ರಾಂಚೈಸ್ ಶುರು ಮಾಡಬೇಕು ಅನ್ನೋ ಆಸೆ ಇತ್ತು. ಅಂಕಲ್ ಪೀಟರ್ಸ್ ಪ್ಯಾನ್ಕೇಕ್ನ ನಾನು ಸುಮಾರು 8-9 ತಿಂಗಳಿಂದ ಅವರ ಕಂಪನಿ ಜೊತೆ ಮಾತಾಡ್ತಾ ಇದ್ದೆ. ಮತ್ತು ಅವ್ರದ್ದು ಸಪೋರ್ಟ್ ಹೇಗಿದೆ, ಫ್ರಾಂಚೈಸ್ ಅವ್ರಿಗೆ ಸಪೋರ್ಟ್ ಸಿಸ್ಟಮು ಮತ್ತು ಅವ್ರದ್ದು ಕ್ವಾಲಿಟಿ ಆಫ್ ಫುಡ್ ಹೇಗಿದೆ ಅನ್ನೋದು ತುಂಬ ರಿಸರ್ಚ್ ಮಾಡಿದ ಮೇಲೆ ಈ ಕಾನ್ಸೆಪ್ಟು ಇಲ್ಲಿ
ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಇಲ್ಲಿ ಎಲ್ಲೂ ಇಲ್ಲ ಆಗಿರೋದ್ರಿಂದ ನಾನು ಈ ಕಾನ್ಸೆಪ್ಟು ಸಕ್ಸಸ್ ಆಗುತ್ತೆ ಅನ್ನೋದರಿಂದ ನಾನು ಈ ಬನಶಂಕರಿನಲ್ಲಿ ಈ ಔಟ್ಲೆಟ್ನ ಓಪನ್ ಮಾಡೋದಕ್ಕೆ ಮುಂದುವರೆದಿರೋದು. ಎಸ್, ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗಣ್ಯರು ಬಂದಿದ್ರು, ಅತಿಥಿಗಳು ಬಂದಿದ್ದರು, ಕುಟುಂಬದವರು ಬಂದಿದ್ದರು. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾನು ಇವತ್ತು ಇಲ್ಲಿ ಈ ಒಂದು ಔಟ್ಲೆಟ್ನ ಓಪನ್ ಮಾಡಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಅವರೇ ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಆ್ಯಂಡ್ ಸ್ಟ್ರೆಂತು. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್ ಟು ಎವ್ರಿ ಒನ್ ಹೂ ಹ್ಯಾಸ್ ಎಂಕರೇಜ್ ಮೀ ಟು ಬಿ ಹಿಯರ್ ಆನ್ ದಿಸ್ ಡೇ ಟು ಸೆಲೆಬ್ರೇಟ್ ದಿಸ್ ಔಟ್ಲೆಟ್ ಇನ್ ಬನಶಂಕರಿ. ಮೇಡಮ್, ಇಲ್ಲಿ ನಿಮ್ಮ ಔಟ್ಲೆಟ್ನ ಟೈಮಿಂಗ್ಸ್ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀರಾ? ಔಟ್ಲೆಟ್ ಟೈಮಿಂಗ್ಸ್ ಬೆಳಗ್ಗೆ 10:30 ಬಿಟ್ವೀನ್ 10:30 to 11 ಓಪನ್ ಆಗುತ್ತೆ. ಓಕೆ. ನೈಟು 10 o'clock to 10:30 ತನಕ ಓಪನ್ ಇರುತ್ತೆ. ಓಕೆ. ಟ್ಯೂಸ್ಡೇಸ್ ವೀಕ್ಲಿ ಆಫ್ ಇರುತ್ತೆ. ಓಕೆ. ಸೊ ವೀಕೆಂಡ್ಸಲ್ಲಿ ವಿ ಆರ್ ಪ್ಲಾನಿಂಗ್ ಟಿಲ್ 10:30 ಡಿಪೆಂಡಿಂಗ್ ಆನ್ ದ ಕ್ರೌಡ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ ಸೌಮ್ಯ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಸ್ಲಾಂ ಅವರೇ. ಥ್ಯಾಂಕ್ ಯು ಸ್ಟಾರ್ ಕನ್ನಡ ಫಾರ್ ಸಪೋರ್ಟಿಂಗ್ ದಿಸ್ ಇವೆಂಟ್. ಆ್ಯಂಡ್ ಎಲ್ಲ ಪಬ್ಲಿಕ್ಗೂ ನಾನು ಇಲ್ಲಿ ಬಂದು ಖಂಡಿತ ಪ್ಯಾನ್ ಕೇಕ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವಸ್ತುಗಳನ್ನು ಟ್ರೈ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ವಿ ಲುಕ್ ಫಾರ್ವರ್ಡ್ ಟು ಹ್ಯಾವಿಂಗ್ ಯು ಹಿಯರ್ ಇನ್ ಅವರ್ ಔಟ್ಲೆಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತು ಸೌಮ್ಯದ ಫಸ್ಟ್ ವೆಂಚರ್, ಬಿಸ್ನೆಸ್ ವೆಂಚರ್, ದಟ್ಸ್ ಅವರ್ ಡ್ರೀಮ್ to start one of this kind of an agencies ತಗೊಂಡು ಮಾಡಬೇಕು ಅನ್ನೋದು. I really wish her all the success and all the best. Second, this brand itself is a very big brand. Choosing a brand ಭಾರಿ ಇಂಪಾರ್ಟೆಂಟ್ ಆಗುತ್ತೆ. That she has really done very well. ಅದು ಒಂದು. ಎರಡನೇದು the taste, and that too ಬನಶಂಕರಿ ಲೊಕೇಶನಲ್ಲಿ ಪ್ಯೂರ್ ವೆಜ್ ಪ್ಯಾನ್ ಕೇಕ್ಸ್ ಬಂದಿರೋದು ರಿಯಲಿ ಇಟ್ಸ್ ಅ ರಿಯಲಿ ಗುಡ್ ಥಿಂಗ್, ಆ್ಯಂಡ್ ರಿಯಲಿ ಹರ್ ಫೋಕಸ್ ಇಸ್ ವೆರಿ ಗುಡ್ ಆನ್ ದಿಸ್, ಆ್ಯಂಡ್ ದ ಟೇಸ್ಟ್ ಈಸ್ ಆಲ್ಸೋ ರಿಯಲಿ ಗುಡ್. ಒಂದು. ಆ್ಯಂಡ್ ಸೆಕೆಂಡ್, ಆಲ್ the friends, relatives, all the young crowds today ಯಾರ್ಯಾರು ಬಂದಿದ್ದಾರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಆ್ಯಂಡ್ ಐ ಹೋಪ್ ಎವ್ರಿ ಒನ್ ಹ್ಯಾವ್ ರಿಯಲಿ ಎಂಜಾಯ್ಡ್. ಸೊ ಥ್ಯಾಂಕ್ ಯು.